Welcome to Akara Academy. ಡಿಯರ್ ಆಸ್ಪಿರೆಂಟ್ಸ್, ನಿಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ಸ್ಟೇಟ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ನೋಟಿಫಿಕೇಶನ್ ಅನೌನ್ಸ್ ಆಗಿದೆ. ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಅನುಕೂಲವಾಗುವ ಸಲುವಾಗಿ ಆಕಾರ ಅಕಾಡೆಮಿ ಮೈಸೂರು ವತಿಯಿಂದ ಆನ್ಲೈನ್ ತರಗತಿಯನ್ನು ಶುರು ಮಾಡುತ್ತೇವೆ. ನಮ್ಮ ಅಕಾಡೆಮಿ ವತಿಯಿಂದ ಈಗಾಗಲೇ ತರಬೇತಿ ಹೊಂದಿದ ಹಲವು ಆಕಾಂಕ್ಷಿಗಳು ಉತ್ತೀರ್ಣರಾಗಿದ್ದಾರೆ. ಎಕ್ಸಾಮ್ಗೆ ಕೆಲವೇ ದಿನಗಳ ಕಾಲಾವಕಾಶ ಇರುವುದರಿಂದ ಟೈಮ್ ವೇಸ್ಟ್ ಮಾಡದೆ ನಮ್ಮೊಂದಿಗೆ ತಯಾರಿ ನಡೆಸಿ ನಿಮ್ಮ ಗುರಿ ತಲುಪಿ ಎಂದು ಹಾರೈಸುತ್ತಾ ಈ ತರಗತಿಯನ್ನು ಆರಂಭ ಮಾಡುತ್ತಿದ್ದೇನೆ. ಡಿಯರ್ ಆಸ್ಪಿರೆಂಟ್ಸ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವ ಮುನ್ನ ನಾವು ಕಳೆದ ವರ್ಷದ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡುವುದು ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ಸೈನ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೇನೆ. ಸುಮಾರು 13 ಚಾಪ್ಟರ್ಗಳು ಇಂಪಾರ್ಟೆಂಟ್ ಆಗಿದೆ, ಅದನ್ನ ಲಿಸ್ಟ್ ಮಾಡಿದ್ದೇನೆ. ಒಂದೊಂದಾಗಿ ನೋಡ್ತಾ ಬರೋಣ. ನಂಬರ್ 1 ಫುಡ್, ನಂಬರ್ 2 ಮ್ಯಾಟರ್ ಅಂಡ್ ಇಟ್ಸ್ ಸ್ಟೇಟ್ಸ್, ನಂಬರ್ 3 ಮೆಟೀರಿಯಲ್ಸ್ ಆಫ್ ಡೈಲಿ ಯೂಸ್, ನಂಬರ್ 4 ದ ಲಿವಿಂಗ್ ವರ್ಲ್ಡ್, ನಂಬರ್ 5 ಸೆಲ್, basic unit of life, number 6 human physiology, number 7 microorganisms, number 8 moving things, people and ideas, number 9 work, power and energy, number 10 current and electricity, number 11 natural phenomena, number 12 stars and the solar system, number 13 natural resources. ಪ್ರೀತಿಯ ಶಿಕ್ಷಕ ಆಕಾಂಕ್ಷಿಗಳೇ, ಇಲ್ಲಿ ಲಿಸ್ಟ್ ಮಾಡಿರತಕ್ಕಂಥ 13 ಚಾಪ್ಟರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ. ಕಳೆದ ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಹಾಗೂ ಎಷ್ಟು ಪ್ರಾಮುಖ್ಯತೆಯನ್ನು ನಾವು ಯಾವ ಚಾಪ್ಟರ್ಗೆ ಕೊಡಬೇಕು ಅನ್ನೋದನ್ನ ಈ ಚಾರ್ಟ್ ಅಲ್ಲಿ ನಾವು ತಿಳ್ಕೋಬಹುದಾಗಿದೆ. ಹಾಗೆ ಈ ಸ್ಲೈಡ್ ನಂತರ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ಸೈನ್ಸ್ ಸಬ್ಜೆಕ್ಟ್ ರಿಲೇಟೆಡ್. ಆಫ್ಟರ್ ದಟ್ ನಾವು ಮ್ಯಾಥಮೆಟಿಕ್ಸ್ ಹಾಗೂ ಉಳಿದ ಸಬ್ಜೆಕ್ಟ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ನಾವ್ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. Which one of the following is not a product of petroleum? Option A, CNG. Option B, paraffin wax. Option C, bitumen. Option D, kerosene. Dear aspirants, ಈ ಕ್ವೆಶನ್ಗೆ ಆನ್ಸರ್ ಮಾಡೋ ಮೊದಲು ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ಗಳು ಯಾವ್ಯಾವುದು ಅಂತ ತಿಳ್ಕೊಬೇಕು. ಎಸ್, dear aspirants, you can see the table now. ಇಲ್ಲಿ 7 ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ ಅನ್ನ ಲಿಸ್ಟ್ ಔಟ್ ಮಾಡಲಾಗಿದೆ. ಅದರಲ್ಲಿ ವಿಟಮಿನ್, ಪ್ಯಾರಾಫಿನ್ ವ್ಯಾಕ್ಸ್, ಲೂಬ್ರಿಕೇಟಿಂಗ್ ಆಯಿಲ್, ಡೀಸೆಲ್, ಕೆರೋಸಿನ್, ಪೆಟ್ರೋಲ್, ಪೆಟ್ರೋಲಿಯಂ ಗ್ಯಾಸ್ in liquid form, that is LPG. So the correct answer for this question is CNG. Next question. Red data book contains a record of option A, extinct species, option B, flora, option C, fauna, option D, endangered species. Dear aspirants, ರೆಡ್ ಡಾಟಾ ಬುಕ್ ಅನ್ನೋದರಲ್ಲಿ ನಮಗೆ ಎಂಡೇಂಜರ್ಡ್ ಸ್ಪೀಸೀಸ್ ಇನ್ಫಾರ್ಮೇಶನ್ ಸಿಗುತ್ತೆ.
So the correct answer for this question is option D, endangered species. Why are the soles of the shoes threaded? Option A, to increase friction. Option B, to decrease friction. Option C, to increase life of the shoes. Option D, to give the shoe more protection. The correct answer for this question is option A, to increase friction. Sarika took distilled water in a bottle and tried to find whether it conducts electricity or not. What is she likely to find? Option A, it is good conductor of electricity. Option B, it is an insulator. Option C, it is poor conductor of electricity. Option D, none of the above. Dear aspirants, the correct answer for this question is option C, it is poor conductor of electricity. Next question. Which one of the following is used as preservative? ಇಲ್ಲಿ ಕೆಲವು ಕೆಮಿಕಲ್ಸ್ ನ ಲಿಸ್ಟ್ ಔಟ್ ಮಾಡಿದ್ದಾರೆ. ಆಪ್ಷನ್ ಎ ಸೋಡಿಯಂ ಬೆಂಜೋಯೇಟ್, ಆಪ್ಷನ್ ಬಿ ಅಮೋನಿಯಂ ಸಲ್ಫೇಟ್, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಡಿ ಕಾಪರ್ ಸಲ್ಫೇಟ್. ಡಿಯರ್ ಆಸ್ಪಿರೆಂಟ್ಸ್, ಸೋಡಿಯಂ ಕ್ಲೋರೈಡ್ ಅಂದರೆ ಕಾಮನ್ ಸಾಲ್ಟ್, ನಮಗೆ ಆಲ್ರೆಡಿ ಗೊತ್ತಿದೆ. ಹಾಗೆ ಅಮೋನಿಯಂ ಸಲ್ಫೇಟ್, ಕಾಪರ್ ಸಲ್ಫೇಟ್ ಇವುಗಳನ್ನು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡೋದಿಲ್ಲ. ಸೊ the correct answer for this question is option A, sodium benzoate. Next question. If the frequency of a simple pendulum is 2 Hz, how many oscillations will it complete in 16 seconds? Option A, 16. Option B, 32. Option C, 64. Option D, 8. Dear aspirants, pendulum oscillates 2 times in 1 second. Then oscillation in 16 seconds is equal to 16 into 2, that is 32 oscillations. Hagadre, the correct answer for this question is option B, 32. Next question. Diabetes is controlled by which hormone? ನಮಗೆಲ್ಲರೂ ತಿಳಿದಿರೋ ಹಾಗೆ ಇದು ಕಾಮನ್ ಪ್ರಾಬ್ಲಮ್ ಆಗಿದೆ ಎಲ್ಲರಲ್ಲೂ. ಮೋರ್ ದೆನ್ 95% of people are facing this problem, diabetes problem. Okay, ಈಗ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಅಡ್ರಿನಲಿನ್, ಆಪ್ಷನ್ ಬಿ ಇನ್ಸುಲಿನ್, ಆಪ್ಷನ್ ಸಿ ಥೈಮೋಸಿನ್, ಆಪ್ಷನ್ ಡಿ ಥೈರೋಕ್ಸಿನ್. So the correct answer for this question is insulin. Which one of the following gases burns with pop sound? Option A, hydrogen. Option B, nitrogen dioxide. Option C, sulfur dioxide. Option D, oxygen. Dear aspirants, ನಮಗೆಲ್ಲ ತಿಳಿದಿರೋ ಹಾಗೆ ಸೋಡಿಯಂ ಮೆಟಲ್ ಅನ್ನು ನೀರಿಗೆ ಹಾಕಿದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ with pop sound. Hence, the correct answer for this question is option A, hydrogen. Which one of the following metals burns if kept in air? Option A, magnesium. Option B, zinc. Option C, aluminium. Option D, sodium. Dear aspirants, we already knew that sodium metal is always stored under kerosene because when it kept outside it burns. Hence, the correct answer for this question is option D, sodium. The last question of this class. Yeast is used for the production of option A, curd. Option B, sugar. Option C, common salt. Option D, alcohol. Dear aspirants, you can see a picture here. So by seeing this picture, you can easily judge the answer. The correct answer for this question is option D, alcohol. Okay, I hope you people are enjoyed. Dear aspirants, if you want to watch our videos, please subscribe. Thank you.